ನಿಮಗೇನು ಅನ್ಸುತ್ತೆ? ಸೊ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದೀರಾ, ನೀವು ಹೀರೋ ಆಗ್ಬೇಕಂತ ಅನ್ಕೊಂಡ್ರಿ. ವಾಟ್ ವಾಸ್ ಯುವರ್ ಒಂದು ಬ್ರೀಫ್ ಕೊಡಬೇಕು ಅಂತಂದರೆ ಅಬೌಟ್ ದ ಸಿನಿಮಾ, ಯಾಕೆ ಜನ ಥಿಯೇಟ್ರಿಗೆ ಹೋಗಬೇಕು? ಫಸ್ಟ್ ಆಫ್ ಆಲ್ ಜನ ಯಾಕೆ ನಮ್ಮ ಮೂವಿನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮಲಯಾಳಂ ಆಗಲಿ, ತಮಿಳಾಗಲಿ, ಬೇರೆ ಇಂಡಸ್ಟ್ರಿಗಳಲ್ಲಿ ಯಾವ್ಯಾವ ಥರ ಸಿನಿಮಾಗಳು ಬರ್ತಿದೆ, ಆ ಸಿನಿಮಾನ ಸಿಕ್ಕಾಬಟ್ಟೆ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಆದರೆ ಅವರು ಅಷ್ಟು ಜನನು ಒಂದಷ್ಟು ಕಂಪ್ಲೇಂಟು ಹೇಳ್ತಾರೆ, ಈ ಥರದ್ದು ನಮ್ಮಲ್ಲೂ ಬರಬೇಕು ಅಂತ. ಆ ಥರದ್ದು ಸಿನಿಮಾ ನಾವು ಇವತ್ತು ಮಾಡಿದ್ದೀವಿ. ನಿಜವಾಗ್ಲೂ ಕಂಪ್ಲೀಟ್ ಯಂಗ್ಸ್ಟರ್ಸು, ಯೂತ್ಸು, ಸ್ಪೆಷಲಿ ಜೆನ್ಸಿ ಅವ್ರಿಗೆ ಮಾಡಿಸಿರೋ ಸ್ಟೋರಿ, ಪ್ರತಿಯೊಂದು ಎಲಿಮೆಂಟ್ಸ್ನೂ ಕವರ್ ಮಾಡಿದ್ದೀವಿ. ಇವತ್ತಿನ ಪ್ರೆಸೆಂಟ್ ಬ್ಯಾಂಗ್ಳೂರ್ ಲೈಫು ಅಥವಾ ಕಾರ್ಪೊರೇಟ್ ಲೈಫ್ ಯೂತ್ಸ್ಗಳ ಜೊತೆ ಏನೇನು ನಡೀತಿದೆ ಅನ್ನೋದನ್ನು ಯಾರು ಇತ್ತೀಚೆಗೆ ರೀಸೆಂಟ್ ಟೈಮ್ಸಲ್ಲಿ ಅಟೆಂಡೇ ಮಾಡಿಲ್ಲ. ಸೊ ಅದನ್ನೆಲ್ಲ ನಾವು ನಮ್ಮ ಸಿನಿಮಾದಲ್ಲಿ ಅಟೆಂಡ್ ಮಾಡಿದ್ದೀವಿ. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಜೊತೆ ನಾನಿದ್ದೀನಿ. ಸೊ 100% ನೀವು ನೋಡಿ ಇಷ್ಟ ಆಗೇ ಆಗುತ್ತೆ. ಸೊ ನಿಮಗೆ ಹೀರೋ ಆಗಿ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಅಂದರೆ ಚೆನ್ನಾಗಿತ್ತಾ? ಇಬ್ರು ಹೀರೋಯಿನ್ನು, ಜಾಕ್ಪಾಟ್. ಕಂಗ್ರಾಚುಲೇಷನ್ ಬ್ರದರ್. ಅದು ಪರ್ಫೆಕ್ಟ್ ಆಗಿದೆ ಅಲ್ವಾ ಟೈಟಲ್? ಹೌದು, ಸೊ ಬ್ಯೂಟಿಫುಲ್. ತುಂಬ ಬ್ಯೂಟಿಫುಲ್ ಆದ ಇಬ್ರು ಹೀರೋಯಿನ್ಸ್ ಇದ್ದಾರೆ. ಸೊ ಫಸ್ಟ್ ಸಂಜನಾ ಅವ್ರ ಹತ್ರ ಮಾತಾಡೋಣ. ಸೊ ಆಸ್ ಅ ಆಕ್ಟ್ರೆಸ್ ಆಗಿ ನೀವು ಫಸ್ಟ್ ಡೆಬ್ಯೂ ಮಾಡ್ತಿದ್ದೀರಾ. ಸೊ ಲೈಕ್ ಸೊ ಯು ಆರ್ ಆಕ್ಟಿಂಗ್ ಇನ್ ಅ ವೆರಿ ಯುನೀಕ್ ಸಿನಿಮಾ. ಹೌದು. ಹೌ ಡು ಯು ಫೀಲ್ ಅಬೌಟ್ ದಿಸ್ ಸಿನಿಮಾ ಆಸ್ ಅನ್ ಆಡಿಯನ್ಸ್? ಒಂದು ಆಡಿಯನ್ಸ್ ಆಗಿ ಹೇಗೆ ಫೀಲ್ ಆಗ್ತೀರಾ? ಆಸ್ ಎನ್ ಆಡಿಯನ್ಸ್ ಗೊತ್ತಿಲ್ಲ, ಒಂದ್ ಮಾತು ಹೇಳ್ಬೋದು, ನನ್ನ ಹಳೆ ಸನ್ಯಾಸಿ ಶೂಟ್ ಮಾಡಿದಾಗ ನಾನಿರ್ಲಿಲ್ಲ. ಆಸ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ, ನಾನಿರ್ಲಿಲ್ಲ. ಅಂಡ್ ನನ್ನ ಶೂಟಿಂಗ್ ಸ್ಪಾಟ್ ಅಲ್ಲೂ ಇರೋಕ್ಕಾಗಲಿಲ್ಲ, ಯಾಕಂದ್ರೆ ಕೆಲಸ ಇತ್ತು. ಬಟ್ ನೆಕ್ಸ್ಟ್ ಡೇ ಅವ್ರು ಫೋನ್ ಮಾಡಿದಾಗ ಅವ್ರು ಎಲ್ಲ ನರೇಟ್ ಮಾಡ್ತಿದ್ರು ಏನೇನು ಆಯ್ತಂತ. ಆ್ಯಂಡ್ ವಿಡಿಯೋ ಬೈಟ್ಸು ನೋಡ್ತಿದ್ದೆ. ಆ್ಯಂಡ್ ಎಲ್ಲರೂ ಪಾರ್ಟಿ ಮಾಡ್ತಿದ್ರು, ಡಾನ್ಸ್ ಮಾಡ್ತಿದ್ರು, ನಿಜವಾಗ್ಲೂ ಅಷ್ಟು ಮಜಾ ಮಾಡ್ತಿದ್ರು ಅಂದರೆ ನಂಗೆ ತುಂಬಾ ಲೈಕ್ ಐ ಫೆಲ್ಟ್ ವೆರಿ ಬ್ಯಾಡ್ ದಟ್ ಐ ವಾಸ್ ಇನ್ ಏಬಲ್ ಟು ಬಿ ಪಾರ್ಟ್ ಆಫ್ ಇಟ್. ಆ್ಯಂಡ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬರೀ ಸಾಂಗ್ ಮಾತ್ರ ಅಲ್ಲ, ನಾನು ಸಿನಿಮಾ ನೋಡಿಲ್ಲ ಇಲ್ಲಿ ತನಕ, ಬಟ್ ಐ ಥಿಂಕ್ ಈ ಕಥೆ ತುಂಬಾ ಯುನೀಕ್ ಆಗಿದೆ. ಇಲ್ಲಿ ತನಕ ನಾನು ಈ ಥರ ಕತೆ ಕೇಳಲೇ ಇಲ್ಲ. ಅಂದರೆ ಲೈಕ್ ನರೇಷನ್ಸಲ್ಲಿರ್ಬೋದು ಅಥವಾ ಆ್ಯಕ್ಚುಲ್ ಲೈಕ್ ಫಿಲ್ಮ್ಸಲ್ಲಿ ನೋಡಿರ್ಬೋದು. ಐ ಹ್ಯಾವೆಂಟ್ ಸೀನ್ ಅ ಫಿಲ್ಮ್ ಲೈಕ್ ದಿಸ್ ಆ್ಯಟ್ ಆಲ್. ಆ್ಯಂಡ್ ಪಾತ್ರಗಳು ಕೂಡ ತುಂಬಾ ಯೂನೀಕ್ ಆಗಿದೆ. ಸೊ ಐ ಥಿಂಕ್ ತುಂಬ ಜನ ರಿಲೇಟ್ ಆಗ್ತಾರೆ, ಬರೀ ಕಥೆಯಿಂದ ಮಾತ್ರ ಅಲ್ಲ, ಬಟ್ ಟು ದ ಕ್ಯಾರೆಕ್ಟರ್ಸ್ ಆಸ್ ವೆಲ್. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಬಿನ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ದಟ್ಸ್ ಸೋ ಬ್ಯೂಟಿಫುಲ್. ಇದು ಒಂಥರ ನೀವು ಯು ಆರ್ ಮೆಂಟ್ ಫಾರ್ ದಿಸ್ ಅನ್ನೋ ಥರ ಕಾಣಿಸ್ತಾ ಇದೆ. ಟೀಸರ್ ಅಂತೂ ಓ ಮೈ ಗಾಡ್, ಇಟ್ಸ್ ಸೋ ಬ್ಯೂಟಿಫುಲ್, ಥ್ಯಾಂಕ್ ಯು, ಸೋ ಯುನೀಕ್. ಅದು ಬಂದಾಗ ಫಸ್ಟ್ ಆ ಡೈಲಾಗು ಯಾವುದೋ ಸಿನಿಮಾದು ಸಿಗರೆಟ್ ಆ್ಯಡ್ ಬರ್ತಾ ಇದೆ ಅನ್ನೋ ಥರನೇ ಇರುತ್ತೆ, ಬಟ್ ಸೋ ಯುನೀಕ್. ಐ ಮೀನ್ ಆ ಕ್ರಿಯೇಟಿವಿಟಿ ಗೊತ್ತಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಆ್ಯಂಡ್ ಇವಾಗ ಲೆಟ್ಸ್ ಹಿಯರ್ ಫ್ರಮ್ ಬ್ಯೂಟಿಫುಲ್ ಆಕ್ಟ್ರೆಸ್ ಅನುಷಾ. ಹೇಗಿತ್ತು? ಹೌ ವಾಸ್ ಎನ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನಾನು 16 ಮಾರ್ಕ್ಸ್ ಆನ್ಸರ್ ಕೇಳಿದ್ರೆ, ಕ್ವಶನ್ ಕೇಳಿದ್ರೆ 1 ವರ್ಡ್ ಆನ್ಸರ್ ಹೇಳ್ತಾ ಇದ್ದೀರಾ ಅಲ್ವಾ ಅನುಷಾ ನೀವು? ಕಮಾನ್ ಗಿವ್ ಮೀ. ಸರಿ, ಯಾಕೆ ಜನ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು? ಇಷ್ಟೇ ಹೇಳಿ ಸಾಕು. ತುಂಬ ಫನ್ ಆಗಿದೆ, ತುಂಬ ಚೆನ್ನಾಗಿದೆ, ಜನಕ್ಕೆ ಇಷ್ಟ ಆಗುತ್ತೆ. That's so sweet of you. Thank you so much. Thank you so much. Thank you so much. Thank you, three of you, once again.